ಶೃಂಗೇರಿಯಲ್ಲಿ ಅಂಚೆ ಮತಗಳ ಎಣಿಕೆಯಲ್ಲಿ ಅಕ್ರಮ ನಡೆದಿದೆ. 200ಕ್ಕೂ ಅಧಿಕ ಮತಪತ್ರಗಳನ್ನು ತಿದ್ದಲಾಗಿದೆ. ವಿಜಯನಗರದ ಹೊಸಪೇಟೆಯಲ್ಲಿ ಡಿಸಿಎಂ ಡಿಕೆಶಿ ಈ ರೀತಿ ಹೇಳಿದ್ದಾರೆ. ಅಧಿಕಾರಿಗಳ ಮೂಲಕ ಮತಗಳ ಟ್ಯಾಂಪರಿಂಗ್ ಮಾಡಲಾಗಿದೆ. ನಮ್ಮ ಶಾಸಕರಿಗೆ ಬಂದಿರೋ ಮತಗಳನ್ನು ತಿದ್ದಿದ್ದಾರೆ. ಜಯನಗರದಲ್ಲಿಯೂ ಕೂಡ ಇದೇ ರೀತಿ ಮಾಡಿದ್ದಾರೆ. ಇದರ ಬಗ್ಗೆ ನ್ಯಾಯಾಲಯದ ಮೊರೆ ಹೋಗ್ತೀವಿ ಅಂತ ವಿಜಯನಗರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಬಹಳ ದೊಡ್ಡ ಪ್ರಮಾಣದ ಕ್ರೈಮ್ ನಡೆದಿದೆ, ಕ್ರಿಮಿನಲ್ ಆಕ್ಟಿವಿಟೀಸ್. ಬಿಜೆಪಿಯವರು ಮಾಜಿ ಶಾಸಕರು ಕೆಲವು ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಶೃಂಗೇರಿಲಿ ಎಲ್ಲ ಉಪಯೋಗಿಸ್ಕೊಂಡು ಅದಾದ ಮೇಲೆ ಟ್ಯಾಂಪರ್ ಮಾಡಿ ವೋಟೆಲ್ಲ ಕೌಂಟಿಂಗ್ ಆದಮೇಲೆ ಒಳಗಡೆ ಇಡುವಂಥ ಸಂದರ್ಭದಲ್ಲಿ ಮತ್ತು ತಿರುಗಾದ ಮೇಲೆ ಬೂತ್ ಕೂಡ ಓಪನ್ ಆಗಿ ಏನು ನಮ್ಮ ಪೋಸ್ಟಲ್ ಬ್ಯಾಲೆಟ್ ಇತ್ತು, ನಮ್ಮ ಕ್ಯಾಂಡಿಡೇಟ್ಗೆ ಬಂದಂಥ ವೋಟ್ ಮೇಲೆ ತಿರ್ಗಾ ಬಂಡಲ್ ತೆಗೆದುಕೊಂಡು ಒಂದೊಂದು ಮಾರ್ಕ್ ಹಾಕಿ ಬೇರೆ ಪೆನ್ನಲ್ಲೆಲ್ಲ ಮಾರ್ಕ್ ಮಾಡಿ 200ಕ್ಕೂ ಹೆಚ್ಚು ಮತಗಳನ್ನು ಆ ರೀತಿ ಡ್ಯಾಮೇಜ್ ಮಾಡಿದ್ದು ಈಗಾಗಲೇ ವರದಿಯಾಗಿದೆ. ನಮ್ಮ ಅಧಿಕಾರಿಗಳೆಲ್ಲ ಅದನ್ನು ಗಮನಿಸಿದ್ದಾರೆ. ರೂಮ್ದು ಬ್ಯಾಲೆಟ್ ಬಾಕ್ಸು ಏನೇನು ಬದಲಾವಣೆ ಆಗಿದೆ, ಯಾವ ರೀತಿ ಅದನ್ನು ಮಿಸ್ಯೂಸ್ ಆಗಿದೆ ಅನ್ನೋದು ಕೂಡ ಫೋನ್ ತಿಳಿಸಿದ್ದಾರೆ. ನಮ್ಮ ಲೋಕಲ್ ಕ್ಯಾಂಡಿಡೇಟ್ ಎಲೆಕ್ಷನ್ ಏಜೆಂಟ್ ಕೂಡ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಿಂದೆ ಕೌಂಟಿಂಗ್ ಆದಮೇಲೆ ಕಂಪ್ಲೀಟು ಅವ್ರ ಏಜೆಂಟ್ಗಳು, ನಮ್ಮ ಏಜೆಂಟ್ಗಳು, ಅಧಿಕಾರಿಗಳೆಲ್ಲ ಸೇರಿ ಸಿಗ್ನೇಚರ್ ಹಾಕಿದ್ದಾರೆ. ಅದಾದ ಮೇಲೆ ಈ ತೀರಿ ಆಗಿರೋದು ಇಡೀ ದೇಶಕ್ಕೆ ಒಂದು ದೊಡ್ಡ ಕಳಂಕ. ಚುನಾವಣಾ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಕಳಂಕ. ಇದು ಎಲ್ಲ ರಾಜಕೀಯ ಪಕ್ಷಗಳು ಇದನ್ನು ಭಾಳ ಹುಷಾರಾಗಿರಬೇಕು. ಈ ರೀತಿ ಒಳಗಡೆ ಸಂಚು ಮಾಡಿ ಆಮೇಲೆ ಬೇಕು ಅಂತ ಬರೀ ಪೋಸ್ಟಲ್ ಬ್ಯಾಲೆಟ್ ಮಾತ್ರ ನೀವು ಕೌಂಟ್ ಮಾಡಿ, ಕೌಂಟಿಂಗ್ ಆದಮೇಲೆ ತಿರ್ಗಾ 2 ಓಟ್ ಜಾಸ್ತಿ ಬಂದಮೇಲೆ ತಿರ್ಗಾ ಆ ಬಂಡಲ್ ತೆಗೀರಿ.